ನಾವೆಲ್ರೂ ದಿನಕ್ಕೆ ಎಷ್ಟು ಬಾರಿ ನಮ್ಮ ಫೋನ್ ಅನ್ಲಾಕ್ ಮಾಡ್ತೀವಿ ಅಲ್ವಾ? ಆದ್ರೆ ಆ ಡಿಜಿಟಲ್ ಜಗತ್ತಿನ ಹೆಬ್ಬಾಗಿಲನ್ನ ನಾವೆಂದಾದರೂ ಸೂಕ್ಷ್ಮವಾಗಿ ಗಮನಿಸಿದೀವಾ? ಬನ್ನಿ, ಇಂದಿನ ಈ ವಿಶ್ಲೇಷಣೆಯಲ್ಲಿ ಕೇವಲ 11 ಪದಗಳಿರುವ ಒಂದು ಸಣ್ಣ ಆದ್ರೆ ಅತ್ಯಂತ ವ್ಯವಸ್ಥಿತವಾದ ಡಿಜಿಟಲ್ ರಚನೆಯನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ. ಮೇಲ್ನೋಟಕ್ಕೆ ಇದು ತೀರಾ ಸಾಧಾರಣ ಅಂತ ಅನಿಸ್ಬೋದು, ಆದ್ರೆ ಇದು ಭವಿಷ್ಯದ ಆನ್ಲೈನ್ ಪ್ರಪಂಚದ ಒಂದು ಬೃಹತ್ ಹೆಬ್ಬಾಗಿಲು. ಪ್ರತಿದಿನ ನಾವು ದಾಟುವ, ಆದ್ರೆ ಎಂದಿಗೂ ಅಷ್ಟು ಆಳವಾಗಿ ಯೋಚಿಸದ ಈ ಡಿಜಿಟಲ್ ಹೆಜ್ಜೆಗುರುತನ್ನ ಇಂದು ಬಿಡಿಸಿ ನೋಡೋಣ. ಖಂಡಿತ ಇದು ಕೇವಲ ಟೆಕ್ನಾಲಜಿ ಅಲ್ಲ, ಇದೊಂದು ಹೊಸ ಜಗತ್ತಿನ ಮಾಸ್ಟರ್ ಪ್ಲಾನ್. ಸರಿ, ಇಲ್ಲಿ ತಕ್ಷಣ ನಮ್ಮ ಕಣ್ಣಿಗೆ ಬೀಳೋದು 2026 ಅನ್ನೋ ಒಂದು ನಿರ್ದಿಷ್ಟ ವರ್ಷ. ಗಮನಿಸಿ, ಇದು ನಮ್ಮನ್ನ ಪ್ರಸ್ತುತದಿಂದ ನೇರವಾಗಿ ಫ್ಯೂಚರ್ಗೆ ಕರ್ಕೊಂಡು ಹೋಗ್ತದೆ. ಇದು ಕೇವಲ ಕ್ಯಾಲೆಂಡರ್ ವರ್ಷ ಅಲ್ಲ, ಮುಂಬರುವ ಡಿಜಿಟಲ್ ಯುಗದ ಒಂದು ಸ್ಪಷ್ಟವಾದ ಟೈಮ್ಲೈನ್. ಟೆಕ್ ಪ್ರಪಂಚ ಎಷ್ಟು ಫಾಸ್ಟ್ ಆಗಿ ಬದಲಾಗ್ತಾ ಇದೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಹೊಸ ಹೊಸ ಆವಿಷ್ಕಾರಗಳು ಬರ್ತಾನೇ ಇವೆ. ಆದ್ರೆ ಈ ಒಂದು ಸಣ್ಣ ನಂಬರ್ ಭವಿಷ್ಯದಲ್ಲಿ ಈ ಪ್ಲಾಟ್ಫಾರ್ಮ್ಗಳು ತಮ್ಮ ಜಾಗನ ಹೇಗೆ ಭದ್ರಪಡಿಸ್ಕೊಳ್ತವೆ ಅನ್ನೋದರ ಸುಳಿವು ಕೊಡುತ್ತೆ. ಮುಂಬರುವ ಕಾಲದ ಮೇಲೆ ತಮಗಿರುವ ಹಿಡಿತ ಮತ್ತು ಕಾನ್ಫಿಡೆನ್ಸ್ ಅನ್ನ ಇದು ಈಗ್ಲೇ ಸಾರ್ತಿದೆ ಅಲ್ವಾ? ಇನ್ಸ್ಟಾಗ್ರಾಮ್ ಲಾಗಿನ್, ಸೈನ್ ಅಪ್, ಕಾಪಿರೈಟ್ 2026 ಇನ್ಸ್ಟಾಗ್ರಾಮ್ ಫ್ರಮ್ ಮೆಟಾ. ಕೇವಲ 11 ಪದಗಳು ಅಷ್ಟೇ. ಇಲ್ಲಿ ಯಾವುದೇ ಅನಗತ್ಯ ಮಾಹಿತಿಯೇ ಇಲ್ಲ. ಇದೊಂದು ಸಂಪೂರ್ಣ ಮಿನಿಮಲಿಸ್ಟ್ ಆದ ಡಿಜಿಟಲ್ ಲ್ಯಾಂಡ್ಸ್ಕೇಪ್. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಸೆಕ್ಯೂರಿಟಿ ಡೋರ್ಗಳನ್ನ ನಾವು ನೋಡಿರ್ತೀವಲ್ವಾ, ಅವು ಎಷ್ಟು ಸಿಂಪಲ್ ಆಗಿರುತ್ತವೋ ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತವೆ. ಅದೇ ರೀತಿ ಈ 11 ಪದಗಳೇ ಇಂದಿನ ನಮ್ಮ ಅಧ್ಯಯನದ ಇಡೀ ಪ್ರಪಂಚ. ನೋಡಕ್ ಸಿಂಪಲ್ ಆಗಿದ್ರೂ ಒಂದು ಬೃಹತ್ ಡಿಜಿಟಲ್ ವ್ಯವಸ್ಥೆ ಕೇವಲ ಕೆಲವೇ ಅಕ್ಷರಗಳ ಮೂಲಕ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಎಕ್ಸ್ಟ್ರಾ ಡೆಕೋರೇಷನ್ ಇಲ್ಲ, ಕೇವಲ ರೂಲ್ಸ್ ಅಷ್ಟೇ. ಇಲ್ಲಿನ ಅತ್ಯಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ನಮ್ಮಿಂದ ಯಾವುದೇ ಆಕ್ಷನ್ ಕೇಳುವ ಮೊದಲೇ ಈ ಡಿಜಿಟಲ್ ರಚನೆ ತನ್ನದೇ ಆದ ಒಂದು ಬ್ರ್ಯಾಂಡೆಡ್ ಏರಿಯಾನ ಹೇಗೆ ಫಿಕ್ಸ್ ಮಾಡುತ್ತೆ ಅನ್ನೋದು. ಮೊದಲನೇ ಪದನೇ ಇನ್ಸ್ಟಾಗ್ರಾಮ್. ನೋಡಿ, ಇದು ಕೇವಲ ಒಂದು ಹೆಸರಲ್ಲ, ಇದೊಂದು ಗಡಿರೇಖೆ. ಒಳಗೆ ಬರೋರಿಗೆ ನಾವು ಯಾವ ಜಗತ್ತಿನಲ್ಲಿದ್ದೀವಿ ಅಂತ ಇದು ಕ್ಲಿಯರ್ ಆಗಿ ಹೇಳುತ್ತೆ. ಆಕರ್ಷಕವಾದ ರೀಲ್ಸ್, ವಿಡಿಯೋಗಳ ಜಗತ್ತಿಗೆ ಕಾಲಿಡುವ ಮುನ್ನ ಈ ಬ್ರ್ಯಾಂಡ್ ತನ್ನ ಬೌಂಡ್ರಿನ ಸೆಟ್ ಮಾಡುತ್ತೆ. ಮೊದಲು ತನ್ನ ಅಸ್ತಿತ್ವನ ಜಗತ್ತಿಗೆ ಸಾರಿ, ತನ್ನ ಪವರ್ ತೋರಿಸಿ, ಆಮೇಲಷ್ಟೇ ನಮಗೆ ಆ ಎಂಟರ್ಟೈನ್ಮೆಂಟ್ ಪ್ರಪಂಚದೊಳಗೆ ಹೋಗೋಕೆ ಅವಕಾಶ ಮಾಡಿಕೊಡುತ್ತೆ. ಈಗ ಈ 2 ಆಪ್ಷನ್ಸ್ ನೋಡಿ. ಒಂದ್ ಕಡೆ ಆಲ್ರೆಡಿ ಪರಿಚಯ ಇರೋ ಲಾಗಿನ್, ಇನ್ನೊಂದ್ ಕಡೆ ಕಂಪ್ಲೀಟ್ ಆಗಿ ಹೊಸ ಚಾಪ್ಟರ್ ಶುರು ಮಾಡೋ ಸೈನ್ ಅಪ್. ಈ 2 ದಾರಿಗಳ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಗಮನಿಸಿ. ಇದು ಆನ್ಲೈನ್ ಜಗತ್ತಿನ 2 ಮುಖಗಳನ್ನ ಅದ್ಭುತವಾಗಿ ತೋರಿಸುತ್ತೆ. ಒಂದ್ ಕಡೆ ಆಲ್ರೆಡಿ ಐಡೆಂಟಿಟಿ ಇರೋ ವ್ಯಕ್ತಿ, ಅಂದ್ರೆ ಈ ಜಗತ್ತಿನ ಹಳೆಯ ಪ್ರಜೆ ಮತ್ತೆ ಒಳಗೆ ಬರೋಕೆ ಟ್ರೈ ಮಾಡ್ತಿರೋದು. ಮತ್ತೊಂದ್ ಕಡೆ ಫ್ರೆಶ್ ಆಗಿ ಎಂಟ್ರಿ ಕೊಡ್ತಿರೋ ಹೊಸ ಅತಿಥಿ. ಈ ನಿರ್ದಿಷ್ಟ ಡಿಜಿಟಲ್ ಜಗತ್ನಲ್ಲೇ ನಮ್ಮ ಸ್ಟೇಟಸ್ ಏನು ಅನ್ನೋದನ್ನ ಈ 2 ಆಪ್ಷನ್ಗಳು ತುಂಬಾನೇ ಸ್ಟ್ರಿಕ್ಟ್ ಆಗಿ ಡಿಫೈನ್ ಮಾಡ್ತವೆ. ಇಲ್ಲೊಂದು ತುಂಬಾನೇ ಆಳವಾದ ಸತ್ಯ ಇದೆ. ಮೊದಲನೇದು, ಆಲ್ರೆಡಿ ಇರೋ ಐಡೆಂಟಿಟಿಯೊಳಗೆ ಎಂಟರ್ ಆಗೋದು. ಎರಡನೇದು, ಹೊಸ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡು ಜಾಯಿನ್ ಆಗೋದು. ಅಷ್ಟೇ. ಈ ಹೈಲಿ ಕಂಟ್ರೋಲ್ಡ್ ಡಿಜಿಟಲ್ ಎನ್ವೈರನ್ಮೆಂಟ್ನಲ್ಲಿ ನಮಗೆ ಅಲೋ ಮಾಡಿರೋ ಏಕೈಕ ಆಕ್ಷನ್ಗಳು ಇವೆರಡು. ಅಂದ್ರೆ ಈ ಗೇಟ್ವೇ ಮುಂದೆ ನಿಂತಾಗ ನಮಗೆ ಬೇರೆ ಯಾವುದೇ 3ನೇ ಆಪ್ಷನ್ ಇಲ್ಲವೇ ಇಲ್ಲ. ನಾವಿಲ್ಲಿ ನಮ್ಮಿಷ್ಟ ಬಂದಾಗೆ ನಡ್ಕೊಳ್ಳೋಕ್ಕಾಗಲ್ಲ, ಅವರು ಕೊಟ್ಟಿರೋ ಚೌಕಟ್ಟಿನಲ್ಲೇ ನಾವು ಆಟ ಆಡ್ಬೇಕು. ಇದು ಡಿಜಿಟಲ್ ಪ್ರಪಂಚದ ಕಟ್ಟುನಿಟ್ಟಾದ ರೂಲ್ಸ್ ಅನ್ನ ಎತ್ತಿ ತೋರಿಸುತ್ತೆ. ಒಂಥರ ಕಂಡೀಷನಲ್ ಎಂಟ್ರಿ ಇದ್ದಾಗೆ. ಈಗ ಮತ್ತೆ ಆ 2026 ನಂಬರ್ ಕಡೆ ಬರೋಣ. ಟೆಕ್ನಾಲಜಿ ದಿನೇ ದಿನೇ ಬದಲಾಗ್ತಿರುವಾಗ ಮುಂಬರೋ ವರ್ಷದ ಮೇಲೆ ಈಗ್ಲೇ ಹಕ್ಕು ಸಾಧಿಸೋದು ಇಂಥ ದೊಡ್ಡ ಕಾನ್ಫಿಡೆನ್ಸ್ ಅಲ್ವಾ? ಕೇವಲ ಈ ಒಂದು ನಂಬರನ್ನ ಪ್ರತ್ಯೇಕವಾಗಿ ನೋಡಿದ್ರೆ ಸಾಕು, ಈ ಸಣ್ಣ ಸಾಲಿನಲ್ಲಿ ಸರಿಯಾಗಿರೋ ಫ್ಯೂಚರ್ ಟೈಮ್ಲೈನ್ ಎಷ್ಟು ಪವರ್ಫುಲ್ ಅಂತ ಅರ್ಥ ಆಗುತ್ತೆ. ಇದು ಕೇವಲ ಇವತ್ತಿಗೆ ಮಾತ್ರ ಸೀಮಿತವಾದ ರಚನೆ ಅಲ್ಲ, ಭವಿಷ್ಯದಲ್ಲೂ ತನ್ನ ಪವರ್, ತನ್ನ ಅಸ್ತಿತ್ವ ಹಾಗೇ ಇರುತ್ತೆ ಅನ್ನೋ ಅಪಾರವಾದ ನಂಬಿಕೆ ಇದು. ಎಷ್ಟೇ ಹೊಸ ಟ್ರೆಂಡ್ಗಳು ಬಂದ್ರೂ ನಮ್ಮ ಜಾಗ ಮಾತ್ರ ಸೇಫ್ ಅನ್ನೋ ಮೆಸೇಜ್ ಈ 4 ಅಂಕೆಗಳಲ್ಲಿ ಅಡಗಿದೆ. ವರ್ಷದ ಪಕ್ಕದಲ್ಲೇ ಇರೋ ಚಿಕ್ಕ ಆದ್ರೆ ತುಂಬಾನೇ ಪವರ್ಫುಲ್ ಆದ ಕಾಪಿರೈಟ್ ಸಿಂಬಲ್ನ ನೋಡಿದ್ರಾ? ಇದು ಡಿಜಿಟಲ್ ಓನರ್ಶಿಪ್ನ ಒಂದು ಉಕ್ಕಿನ ಕೋಟೆನೇ ಕಟ್ಟುತ್ತೆ. ಬ್ರ್ಯಾಂಡ್ ಹೆಸರಿನ ಪಕ್ಕದಲ್ಲಿರೋ ಈ ಸಿಂಬಲ್ ಈ ಯುಗದಲ್ಲಿ ಡಿಜಿಟಲ್ ಜಗತ್ತಿನ ಲೀಗಲ್ ಬೌಂಡ್ರಿನ ಫಿಕ್ಸ್ ಮಾಡುತ್ತೆ. ಇದು ನಮ್ದು, ಇದ್ರ ಮೇಲೆ ಬೇರೆ ಯಾರಿಗೂ ಹಕ್ಕಿಲ್ಲ ಅನ್ನೋ ಸ್ಪಷ್ಟವಾದ ವಾರ್ನಿಂಗ್ ಇದು. ಇದೇನೋ ಸುಮ್ನೆ ಒಂದು ಸೋಷಿಯಲ್ ಮೀಡಿಯಾ ಹೆಸರಲ್ಲ, ಇದೊಂದು ಕಾನೂನಿನ ರಕ್ಷಣೆ ಇರೋ ಬೃಹತ್ ಆಸ್ತಿ. ಈ ಜಾಗನ ಯಾರು ಕಂಟ್ರೋಲ್ ಮಾಡ್ತಾರೆ, ಇಲ್ಲಿನ ರೂಲ್ಸ್ ಯಾರು ಮಾಡ್ತಾರೆ ಅನ್ನೋದನ್ನ ಈ ಒಂದೇ ಒಂದು ಸಣ್ಣ ಸಿಂಬಲ್ ಇಡೀ ಜಗತ್ತಿಗೆ ಸಾರಿ ಹೇಳುತ್ತೆ. ಆದ್ರೆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಕೊನೆಯ 2 ಪದಗಳಾದ ಫ್ರಮ್ ಮೆಟಾ ಇವು ಇಡೀ ದೃಷ್ಟಿಕೋನವನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಬಿಡ್ತವೆ.
ಒಂದು ಚಿಕ್ಕ ಅಪ್ಲಿಕೇಶನ್ನಿಂದ ಶುರುವಾದ ಕಥೆ ಏಕಾಏಕಿ ಒಂದು ಬೃಹತ್ ವ್ಯವಸ್ಥೆಯ ಕಡೆಗೆ ಝೂಮ್ಔಟ್ ಆಗತ್ತೆ. ಇಲ್ಲಿವರೆಗೆ ನಾವು ಕೇವಲ ಒಂದು ಸುಂದರವಾದ ರೂಮಿನ ಬಾಗ್ಲನ್ನ ಮಾತ್ರ ನೋಡ್ತಾ ಇದ್ಲಿ. ಆದ್ರೆ ಈ 2 ಪದಗಳು ಆ ರೂಮ್ ಇರೋ ಬೃಹತ್ ಅರಮನೆನ, ಆ ಇಡೀ ಸಾಮ್ರಾಜ್ಯನ ನಮ್ಗೆ ಪರಿಚಯಿಸುತ್ತವೆ. ಇದು ಯಾವುದೋ ಒಂದು ಸಿಂಗಲ್ ಐಲ್ಯಾಂಡ್ ಅಲ್ಲ, ಇಡೀ ಜಗತ್ತನ್ನೇ ಆಳ್ತಿರೋ ಒಂದು ದೊಡ್ಡ ಎಂಪೈರ್ನ ಸಣ್ಣ ಭಾಗ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ ಇದ್ರ ಹಿಂದೆ ಅಡಗಿರೋ ದೊಡ್ಡ ಕಾರ್ಪೊರೇಟ್ ಹೈರಾರ್ಕಿ ನಮ್ಗೆ ಅರ್ಥ ಆಗುತ್ತೆ. ಸ್ಟೆಪ್ 1 ಇನ್ಸ್ಟಾಗ್ರಾಮ್ ಅಂದ್ರೆ ಮೇಲ್ನೋಟಕ್ಕೆ ಕಾಣೋ ನಾವು ಪ್ರತಿದಿನ ರೀಲ್ಸ್ ನೋಡೋ ಬ್ರ್ಯಾಂಡ್. ಸ್ಟೆಪ್ 2 ಮೆಟಾ, ಇದು ಎಲ್ಲವನ್ನೂ ತೆರೆ ಹಿಂದೆ ನಿಂತು ಕಂಟ್ರೋಲ್ ಮಾಡೋ ಪ್ಯಾರೆಂಟ್ ಕಂಪನಿ. ನಾವು ದಿನ ಯೂಸ್ ಮಾಡೋ ಬ್ರ್ಯಾಂಡ್ ಕೇವಲ ಒಂದು ಫೇಸ್ ಅಷ್ಟೇ. ನಮ್ಮ ಡೇಟಾ, ನಮ್ಮ ಡಿಜಿಟಲ್ ಲೈಫ್ನ ಅಂತಿಮ ಬಾಸ್ ಯಾರು ಅನ್ನೋದನ್ನ ಈ ಸ್ಟ್ರಕ್ಚರ್ ಯಾವುದೇ ಮುಚ್ಚುಮರೆಯಿಲ್ಲದೆ ಓಪನ್ ಆಗಿ ಹೇಳುತ್ತೆ. ಯೂಸರ್ಸ್ಗೂ ಮತ್ತು ಇಂಟರ್ನೆಟ್ನ ಹಿಂದಿರೋ ಅಗೋಚರ ಶಕ್ತಿಗಳಿಗೂ ಇರೋ ಕನೆಕ್ಷನ್ ಇದು. ನಾವೆಲ್ಲರೂ ಪ್ರತಿದಿನ ಲಾಗಿನ್ ಆಗ್ತೀವಿ, ಹೊಸ ಅಕೌಂಟ್ಸ್ ಓಪನ್ ಮಾಡ್ತೀವಿ, ನಮ್ಮ ಲೈಫನ್ನ ಶೇರ್ ಮಾಡ್ಕೊಳ್ತೀವಿ. ಆದ್ರೆ ನಾವು ಎಂಟ್ರಿ ಕೊಡೋ ಈ ಡಿಜಿಟಲ್ ಬಾಗಿಲುಗಳ ಮೇಲೆ ನಿಜವಾದ ಕಂಟ್ರೋಲ್ ಯಾರ ಕೈಯಲ್ಲಿದೆ? ಈ ಭವಿಷ್ಯದ ದೊಡ್ಡ ಡಿಜಿಟಲ್ ಸಾಮ್ರಾಜ್ಯದಲ್ಲಿ ನಾವು ಬರೀ ಪ್ರಜೆಗಳ ಅಥವಾ ಜಸ್ಟ್ ಒಂದು ಡೇಟಾ ಪಾಯಿಂಟಾ? ಈ ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತ ಮತ್ತು ನಮ್ಮ ಡಿಜಿಟಲ್ ಪಾರ್ಟಿಸಿಪೇಷನ್ ಬಗ್ಗೆ ನಾವೊಮ್ಮೆ ಸೀರಿಯಸ್ ಆಗಿ ಯೋಚಿಸಲೇಬೇಕು. ಈ ಒಂದು ಪ್ರಶ್ನೆಯನ್ನ ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ವಿ. ನೆನ್ಪಿರ್ಲಿ, ಜಗತ್ತು ಡಿಜಿಟಲ್ ಆದಂತೆಲ್ಲ ಈ ಹೆಬ್ಬಾಗಿಲುಗಳೇ ನಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡ್ತವೆ.